ಮತ್ತು ಯಾವ ಹಂತಕ್ಕೆ ಹೋಗ್ತದೆ, ಯಾವ ರೀತಿ ಅದರ ಸಾಧಕ ಬಾಧಕಗಳು ಆಗ್ತಾ ಇದೆ, ಅದೆಲ್ಲ ನೀವು ನೋಡ್ತಾ ಇದ್ದೀರಿ. ಇದರ ಜೊತೆಗೆ ನಾನು ಈ ಸಂದರ್ಭದಲ್ಲಿ ಈ ಸಮೀರ್ ಎಂಬವ ಈ ಅವರ ತನಿಖೆಯ ಆಗುವಂತ ಈ ರೀತಿಯನ್ನ ನೋಡಿದ್ರೆ, ಈ ಸರ್ಕಾರ ಏನು ಮಾಡುತ್ತಿದೆ, ಈ ಸರ್ಕಾರ ಈ ರೀತಿಯ ಒಬ್ಬ ಯೂಟ್ಯೂಬರ್ಗೆ ಸಮೀರ್ಗೆ ಯಾವ ಕಾರಣಕ್ಕೆ ಇಷ್ಟು ಲೂಸ್ ಆಗಿ ಬಿಟ್ಟಿದೆ, ಈ ಸಮೀರ್ನನ್ನ ಯಾಕೆ ಬಂಧನ ಮಾಡಲಿಲ್ಲ, ಈ ಎಲ್ಲ ಅನೇಕ ಪ್ರಶ್ನೆಗಳು ಉದ್ಭವ ಆಗುವಂತ ಸಂದರ್ಭದಲ್ಲಿ ಇವತ್ತು ಸಮೀರ್ ಎನ್ನುವ ಪ್ರಾರಂಭದ ದಿನಗಳಲ್ಲಿ ನಮ್ಮ ಧಾರ್ಮಿಕ ಕ್ಷೇತ್ರದ ಮೇಲೆ ಯಾವ ಸಂದರ್ಭದಲ್ಲಿ ಈ ರೀತಿಯ ಆರೋಪ ಮತ್ತು ಅಪಚಾರ ಎಸಗುವ ರೀತಿಯಲ್ಲಿ ಯೂಟ್ಯೂಬ್ ಅಲ್ಲಿ ಹಾಕಿ ಇಡೀ ದೇಶ ವಿದೇಶದಲ್ಲಿ ಅದನ್ನ ತೋರಿಸುವುದರ ಮುಖಾಂತರ ಆ ಧರ್ಮಕ್ಷೇತ್ರದ ಬಗ್ಗೆ ಬೇಡದ ರೀತಿಯಲ್ಲಿ ಅಪಪ್ರಚಾರ ಆಗುವ ರೀತಿಯಲ್ಲಿ ತೋರಿಸಿರುವುದನ್ನ ನಾವು ನೋಡಿದ್ದೇವೆ. ಬೇರೆ ಬೇರೆ ಪ್ರಕರಣದಲ್ಲಿ ನಾವು ನೋಡಿದ್ದೇವೆ. ಆ ರೀತಿಯ ಇದು ಬಂದ ತಕ್ಷಣ ಅವನನ್ನ ಅರೆಸ್ಟ್ ಮಾಡುವಂಥದ್ದು, ಆರೋಪ ಬಂದ ತಕ್ಷಣ ಅರೆಸ್ಟ್ ಮಾಡಿ ತನಿಖೆ ಮಾಡುವಂಥದ್ದು ಇದೆಲ್ಲ ನಡೀತಾ ಇತ್ತು. ಆದರೆ ಸಮೀರ್ನನ್ನ ಆ ಸಂದರ್ಭದಲ್ಲಿ ಬಂಧನ ಮಾಡಲಿಲ್ಲ. ಇವತ್ತಿಗೂ ಅಲ್ಲಿ ಒಳಗೆ ಚಿನ್ನಯ್ಯ ಕೊಟ್ಟ ಹೇಳಿಕೆಯ ಪ್ರಕಾರ ಚಿನ್ನಯ್ಯ ಪ್ರಕರಣದಲ್ಲಿ ಏನಾಗಿದೆ, ಈ ಎಲ್ಲ ಬುರುಡೆ ಪ್ರಕರಣದಲ್ಲಿ ಏನಾಗಿದೆ, ಇದರ ನಂತರ ಸಮೀರ್ನನ್ನ ತನಿಖೆಗೊಳಪಡಿಸುವಂತ ಸಂದರ್ಭದಲ್ಲಿ ಕೂಡ ಇವತ್ತಿಗೂ ಅವರನ್ನ ಅರೆಸ್ಟ್ ಮಾಡುವಂತದ್ದು ಕೆಲಸವನ್ನ, ಅವರನ್ನು ಬಂಧನ ಮಾಡುವಂತ ಕೆಲಸವನ್ನ SIT ಮಾಡ್ತಾ ಇಲ್ಲ. ತನಿಖೆಯ ಬಗ್ಗೆ ನಮ್ದೇನು ಅಪಸ್ವರ ಇಲ್ಲ. ತನಿಖೆ ಸರಿಯಾದ ರೀತಿಯಲ್ಲಿ ಆಗ್ಲಿ, ಅದಕ್ಕೆ ನಮ್ಮ ಸಂಪೂರ್ಣ ಸಹಕಾರ ಇದೆ ಅನ್ನೋದನ್ನ ನಾವು ಈ ಮೊದಲೇ ನಾವು ಸ್ಪಷ್ಟ ಮಾಡಿದ್ದೇವೆ. ಆದ್ರೆ ಸಮೀರ್ ಅವನ ಬಗ್ಗೆ ಸಾಕಷ್ಟು ಅವನಿಂದಾಗಿ, ಸಮೀರ್ನಿಂದಾಗಿ ಈ ರೀತಿಯ ಎಲ್ಲ ಘಟನೆ ಅಲ್ಲಿ ಪ್ರಾರಂಭ ಆಗಿ ಈ ಇತ್ತೀಚಿನ ಘಟನೆ ಪ್ರಾರಂಭ ಆಗಿರುವಂತದ್ದು ಸಮೀರ್ನ ಒಂದು ಯೂಟ್ಯೂಬ್ನ ಮುಖಾಂತರ ಪ್ರಾರಂಭ ಆಗಿರುವಂತದ್ದು. ಇದೊಂದು ವ್ಯವಸ್ಥಿತ ಷಡ್ಯಂತ್ರ ಅನ್ನೋದು, ಇದೊಂದು ಧರ್ಮಕ್ಷೇತ್ರದ ಮೇಲೆ, ಧರ್ಮಸ್ಥಳದ ಮೇಲೆ ಮಾಡಿರುವಂತ ಒಂದು ಷಡ್ಯಂತ್ರ ಅಂತ ಈಗಾಗಲೇ ಸಾಕಷ್ಟು ನಮಗೆ ಗೊತ್ತಾಗಿದೆ. ರಾಜ್ಯ ವಿಧಾನಸಭೆಯಲ್ಲಿ DK ಶಿವಕುಮಾರ್ ಸ್ವತಃ ಅವರೇ ಉಲ್ಲೇಖ ಮಾಡಿದ್ದಾರೆ, ಇದೊಂದು ಷಡ್ಯಂತ್ರದ ಭಾಗ ಅಂತ ಅವರೇ ಉಲ್ಲೇಖ ಮಾಡಿದ್ದಾರೆ. ಆದ್ರೂ ಕೂಡ ಸಮೀರ್ ಈಗಲೂ ತನಿಖೆ ಮಾಡುವಂತ ಸಂದರ್ಭದಲ್ಲಿ ಪತ್ರಿಕೆಯಲ್ಲಿ ಬಂದಿರುವ ಪ್ರಕಾರ ಅವನ ಮೇಲೆ ಸಾಕಷ್ಟು ಯೂಟ್ಯೂಬ್ನ ಮುಖಾಂತರ ಆದಾಯ ಬಂದಿರುವಂತದ್ದು, ಹಣಕಾಸಿನ ವ್ಯವಹಾರದ ಬಗ್ಗೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಣಕಾಸಿನ ವ್ಯವಹಾರದ ಬಗ್ಗೆ ಬೇರೆ ಬೇರೆ ಸಂಗತಿ ಇವತ್ತು ಬರ್ತಾ ಉಂಟು. ಆದ್ರೆ ಇದನ್ನೇ ಒಂದು ಬಂಡವಾಳ ಮಾಡಿಕೊಂಡು ಅವನ ಸ್ವಂತ ಸ್ವಾರ್ಥಕ್ಕೋಸ್ಕರ ಮತ್ತು ಸಮಾಜದ ಹಿಂದೂ ಧಾರ್ಮಿಕ ನಂಬಿಕೆಯ ಮೇಲೆ ಸವಾರಿ ಮಾಡುವ ರೀತಿಯಲ್ಲಿ ಈ ರೀತಿಯ ಒಂದು ಮಾಡಿರುವಂತ ಸಂದರ್ಭದಲ್ಲಿ ಅವನ ಮೇಲೆ ಸರ್ಕಾರ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನ ತಗೊಳ್ಬೇಕಿತ್ತು. ಯಾವ ಕಾರಣಕ್ಕೋಸ್ಕರ ಸಮೀರ್ ಮೇಲೆ ಮೆದು ಧೋರಣೆ ತೋರ್ತದೆ ಅಂತ ಗೊತ್ತಾಗ್ತಾ ಇಲ್ಲ. ನಾನು ಹೇಳಿಕೆ ಇಚ್ಛೆ ಪಡುವಂತದ್ದು, ಹಿಂದೂ ಶುದ್ಧ ಕೇಂದ್ರದ ಮೇಲೆ ಸಮೀರ್ ಯೂಟ್ಯೂಬ್ನ ಮೇಲೆ ಇಷ್ಟೆಲ್ಲ ಆರೋಪ ಮಾಡಿದ್ರು ಕೂಡ ನಾನು ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಹಿಂದೂ ಸಮಾಜವನ್ನು ಯಾವಾಗ್ಲೂ ಮೆಚ್ಚಲೇಬೇಕು. ಅಷ್ಟೆಲ್ಲ ಆರೋಪ ಮಾಡಿದ್ರು ಕೂಡ ಆ ತನಿಖೆ ಮಾಡುವುದಕ್ಕೆ ಪೂರ್ಣ ಪ್ರಮಾಣದ ಸಹಕಾರವನ್ನು ಕೊಟ್ಟಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಕೂಡ ತನಿಖೆ ಮಾಡಲಿಕ್ಕೆ ಸಹಕಾರ ಕೊಡ್ತೇವೆ ಅಂತ ಹೇಳಿದ್ದೇವೆ. ಮತ್ತು ಎಲ್ಲ ಹಿಂದೂ ಪರವಾದ ಸಂಘಟನೆಗಳು ಕೂಡ ಸರಿಯಾದ ದಿಕ್ಕಿನಲ್ಲಿ ತನಿಖೆ ಮಾಡಲಿಕ್ಕೆ ಸಹಕಾರವನ್ನು ಕೊಡುವಂತದ್ದು, ಮತ್ತು ಧರ್ಮಸ್ಥಳದ ಕ್ಷೇತ್ರದ ಅವರು ಕೂಡ ತನಿಖೆ ಆಗ್ಲಿ ಅನ್ನುವುದನ್ನ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ತನಿಖೆ ಆಗ್ಲಿ ಅಂತ ನಾನು ಹೇಳಿಕೆ ಇಚ್ಛೆ ಪಡೋದು, ಇದೇ ರೀತಿ ಇನ್ನೊಂದು ಧರ್ಮದ ಮೇಲೆ ಇನ್ನೊಬ್ಬ ಹಿಂದೂ ಯಾರಾದ್ರೂ ಈ ತರ ಆರೋಪ ಮಾಡಿ ಈ ತರ ಆಗಿದ್ರೆ ಈ ಕಥೆ ಏನಾಗ್ತಿತ್ತು? ಈ ರೀತಿಯ ಒಂದು ಭಾವನೆಗಳ ಮೇಲೆ ಚೆಲ್ಲಾಟ ಮಾಡುವಂತ ಯೂಟ್ಯೂಬರ್ನ ಪರಿಸ್ಥಿತಿ ಅಥವಾ ಈ ಜಿಲ್ಲೆಯ ಪರಿಸ್ಥಿತಿ ಅಥವಾ ರಾಜ್ಯ ಅಥವಾ ರಾಷ್ಟ್ರದಲ್ಲಿ ಈ ರೀತಿಯ ಅನೇಕ ಬೇರೆ ಬೇರೆ ಘಟನೆ ಆದದನ್ನ ನಾವು ಬೇರೆ ಬೇರೆ ಸಂದರ್ಭದಲ್ಲಿ ನೋಡಿದ್ದೇವೆ. ಆದ್ರೂ ಕೂಡ ಹಿಂದೂಗಳು ಅತ್ಯಂತ ಸಂಯಮದಿಂದ ಈ ಒಂದು ಸಮೀರ್ನ ಎಲ್ಲ ರೀತಿಯ ಆರೋಪಕ್ಕೆ ತನಿಖೆಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಈಗಲೂ ನಾನು ಆಗ್ರಹ ವ್ಯಕ್ತಪಡಿಸುವಂತದ್ದು, ಸಮೀರ್ನನ್ನ ತಕ್ಷಣ ಬಂಧನ ಮಾಡಬೇಕು. ಬಂಧನ ಬರುವಂತ ಶೈಲಿ ನೋಡಿದ್ರೆ ಏನು ಒಂದು ಸ್ವಲ್ಪ ಸಹ ಒಂದು ಕಾನೂನಿನ ಮೇಲೆ ಅವರಿಗೆ ಹೆದರಿಕೆನೇ ಇಲ್ಲ, ಆ ತರ ನಡ್ಕೊಳ್ತಾರೆ. ಇಡೀ ಹಿಂದೂ ಸಮಾಜಕ್ಕೆ
ಇಡೀ ಧರ್ಮಸ್ಥಳ ಕ್ಷೇತ್ರಕ್ಕೆ ಅಷ್ಟೆಲ್ಲ ಅಪಚಾರ ಮಾಡಿದ ವ್ಯಕ್ತಿ ಆ ಸ್ಟೇಷನ್ಗೆ ಬರುವಂತ ತನಿಖೆಗೆ ಬರುವಂತ ಸಂದರ್ಭದಲ್ಲಿ ನಡ್ಕೊಳ್ಳುವ ರೀತಿ ನೋಡಿದ್ರೆ ಕಾನೂನಿನ ಮೇಲೇನೂ ಇಲ್ಲ, ಸಮಾಜದ ಮೇಲೇನೂ ಇಲ್ಲ, ಏನೂ ಇಲ್ಲ, ಅವರಿಗೆ ಹೆದರಿಕೆನೇ ಇಲ್ಲ. ಆ ತರದ ವಾತಾವರಣವನ್ನು ಇವತ್ತು ನಾವು ಕಣ್ಣ ಮುಂದೆ ನೋಡ್ತಾ ಇದ್ದೇವೆ. ಅದೇ ರೀತಿ ಇದೇ ಸಂದರ್ಭದಲ್ಲಿ ಸುಜಾತ ಭಟ್ ಅವರಿದ್ದೇವೆ. ಇಡೀ ದೇಶ ವಿದೇಶದಲ್ಲಿ ಮತ್ತು ಇಡೀ ರಾಜ್ಯದಲ್ಲಿ ಎಲ್ಲರೂ ಮಾತಾಡಿದ್ರು, ಇನ್ನೊಂದು ಹೆಣ್ಣು ಮಗಳಿಗೆ ತೊಂದರೆ ಆಗಿದೆ, ಈ ರೀತಿ ಒಂದು ಪ್ರಾಯದ ಸುಜಾತ ಭಟ್ ಅವರ ಒಂದು ಹೇಳಿಕೆ ಕೊಡುವಂತ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ನಮ್ಗೆ ಕೂಡ ಆಯ್ತು, ಈ ತರ ಇನ್ನೊಂದು ಘಟನೆ ಆಗಿದೆಯಾ ಎನ್ನುವ ರೀತಿಯಲ್ಲಿ ನಾವು ಸಹ ತನಿಖೆ ಆಗಬೇಕು ಎನ್ನುವ ರೀತಿಯಲ್ಲಿ ನಾವು ಕೂಡ ಇದ್ದೆವು. ಆದ್ರೆ ಸುಜಾತ ಭಟ್ಟೆ ಈಗ ನನ್ಗೆ ಅನನ್ಯ ಭಟ್ ಎನ್ನುವ ಮಗಳೇ ಇರ್ಲಿಲ್ಲ ಎನ್ನುವ ರೀತಿಯಲ್ಲಿ ಅದೆಲ್ಲ ಕಟ್ಟುಕತೆ, ಅದೆಲ್ಲ ಸುಳ್ಳು ಎನ್ನುವ ರೀತಿಯಲ್ಲಿ ಇವತ್ತು ಮಾಧ್ಯಮಕ್ಕೆ ಕೊಟ್ಟಿರುವಂತದ್ದು. ಮತ್ತು ಇವತ್ತು ಬೆಳಿಗ್ಗೆ 5 ಗಂಟೆಗೆ SITಗೆ ಕೂಡ ಸತ್ಯಾಸತ್ಯತೆಯನ್ನು ಹೇಳ್ತೇನೆ ಅಂತ ಹೇಳಿ ಹೋಗಿರುವಂತದ್ದನ್ನು ನಾವು ನೋಡಿದ್ದೇವೆ. ಇನ್ನೊಂದು ಇದೇ ಸಂದರ್ಭದಲ್ಲಿ ಹುಬ್ಳಿ ಮೂಲದ ಒಬ್ಬ ರೌಡಿ ಶೀಟರ್ ಮದನ್ ಮುಗೋಡಿ ಎಂಬ ಒಬ್ಬ ಮಾನವ ಹಕ್ಕುಗಳ ಸದಸ್ಯ ಎನ್ನುವುದನ್ನ ಸ್ವತಃ ಗಿರೀಶ್ ಅವರು ಈ ರೀತಿಯ ಆಯೋಗದ ಸದಸ್ಯ ಅಂತ ಹೇಳಿದ್ದಾರೆ. ಆದ್ರೆ ಮದನ್ ಮೂಡನನ್ನ ಇಲ್ಲಿ ಕರ್ಕೊಂಡು ಬರ್ಲಿಕ್ಕೆ ಸಹಕಾರ ಮಾಡಿರುವವರು ಒಂದು ಚರ್ಚಿನ ಮತಬೋಧನೆ ಮಾಡುವಂತ ಒಬ್ಬ ಚರ್ಚಿನ ಜಾಮ್ ಸೈಮಾನ್ ಎನ್ನುವ ಒಬ್ಬ ಕ್ರೈಸ್ತ ಧರ್ಮದ ಈಗ ನಕಲಿ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷ ಎನ್ನುವ ಒಂದು ಇದನ್ನ ಪೋಸನ್ನು ಕೊಡ್ತಾ ಇಲ್ಲಿ ಕರ್ಕೊಂಡು ಬಂದಿರುವಂತದನ್ನು ನೋಡಿದ್ರೆ, ಇದು ಒಂದು ಕಡೆ ಶಮೀರ್ ಇದ್ದಾನೆ, ಒಂದು ಕಡೆ ಸೈಮನ್ ಇದ್ದಾರೆ. ಇದು ಯಾವ ಹಂತಕ್ಕೆ ಹೋಗ್ತಾ ಇದೆ? ಧರ್ಮಸ್ಥಳದ ತುಂಬಾ ಜನ ಮಾತಾಡ್ತಾರೆ, ಅದೆಲ್ಲ ಇಲ್ಲ, ಅದೆಲ್ಲ ಅದು ಮಾಡಲಿಲ್ಲ, ಇದು ಮಾಡಲಿಲ್ಲ, ಅದಕ್ಕೆ ಅಪಚಾರ. ನ್ಯಾಯಯುತವಾಗಿ ಯೋಚನೆ ಮಾಡಬೇಕು. ಇವತ್ತು ಸೈಮನ್ ಮತ್ತು ಸಮೀರ್ಗೆ ಇಲ್ಲಿ ಎಂತ ಕೆಲಸ ಇದೆ? ಇವರು ಈ ತರದ ಅಪಪ್ರಚಾರ ಮಾಡ್ಲಿಕ್ಕೆ ಷಡ್ಯಂತ್ರ ಮಾಡುವಂತ ಪ್ರಯತ್ನ ಯಾಕೆ ಮಾಡಿದ್ರು? ಇದರ ಹಿಂದ್ಗಡೆ ಯಾರಿದ್ದಾರೆ? ಇನ್ನೊಂದು SDPI ಬಂದಿತ್ತು, PFI ನ ನಂಟು ಹೊಂದಿರುವಂತ SDPI ಆ ಸಂದರ್ಭದಲ್ಲಿ ಒಬ್ಬ ಅಲ್ಲಿ ಬರುವಂತದ್ದು, ಅದರ ಬಗ್ಗೆ ಈ ಹೋರಾಟಗಾರರು ಎನ್ನುವರಿಗೆ ಬೆಂಬಲ ಕೊಡ್ತೇವೆ ಅಂತ ಹೇಳುವಂತದ್ದು. SDPI ಅವರಿಗೆ ಏನಿದೆ? ಈಗೆಲ್ಲ ಸಂಗತಿಯನ್ನ ನೋಡುವಾಗ ಒಟ್ಟು ಈ ಒಂದು ಇದರಲ್ಲಿ ಷಡ್ಯಂತ್ರದ ಭಾಗ ನಡೀತಾ ಉಂಟು.